ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ನಾನು ಓದಿರುವಂಥ ITI ಕಾಲೇಜಲ್ಲಿ 60 ವರ್ಷ ಕಂಪ್ಲೀಟ್ ಆಗಿದೆ ಅಂತ ಹೇಳಿಬಿಟ್ಟು ವಜ್ರ ಮಹೋತ್ಸವ ಮತ್ತು ಗುರುವಂದನಾ ಕಾರ್ಯಕ್ರಮ, ಅದ್ರ ಜೊತೆಗೆ ಹಳೆ ವಿದ್ಯಾರ್ಥಿಗಳ ಸಮ್ಮೇಳನ ಅಂತ ಹೇಳ್ಬಿಟ್ಟು ಪ್ರೋಗ್ರಾಮನ್ನು ಇಟ್ಕೊಂಡಿದ್ದಾರೆ. ಹಾಗಾಗಿ ನಾನು ITI ಕಾಲೇಜ್ ಹತ್ರ ಬಂದಿದ್ದೀನಿ. ಬಂದ ತಕ್ಷಣ ನನ್ನ ಫ್ರೆಂಡ್ ಸಿಕ್ಕಿದ್ಲು ನೇಹ. ನೆಕ್ಸ್ಟ್ ಅವಳು ಮಾತಾಡಿಸ್ಕೊಂಡು ನಾನು ಕ್ಲಾಸ್ ರೂಮ್ ಒಳಗಡೆ ಹೋಗೋಣ ಅಂತ ಹೇಳಿ ಹೋಗ್ತಾಯಿದ್ದೀನಿ. ನಾನು ಈ ಕಾಲೇಜಲ್ಲಿ ಓದಿನಿ 16 ವರ್ಷ ಆಯಿತು. ಸೊ ಇವಾಗ ಸ್ಟೂಡೆಂಟ್ಗಳೆಲ್ಲ ಸಿಗ್ತಾರಲ್ಲ ಮಾತಾಡ್ಸೋಕ್ಕೆ ಅಂತ ಹೇಳಿಬಿಟ್ಟು ನಾನು ಗ್ರೂಪ್ ಮಾಡಿ ಇನ್ವೈಟ್ ಮಾಡಿದರು, ಹಾಗಾಗಿ ಬಂದಿದ್ದೀನಿ. ಇದು ನಮ್ಮ ಕಾಲೇಜ್ ಎಂಟ್ರೆನ್ಸಲ್ಲಿ ಇವಾಗ ನೀರಿನ ಫೆಸಿಲಿಟೀಸ್ ಮಾಡಿದ್ದಾರೆ ಕುಡಿಯೋದಕ್ಕೆ, ಆವಾಗ ಇರಲಿಲ್ಲ. ಕೆಲವೊಂದಿಷ್ಟು ಜನ ಫ್ರೆಂಡ್ಸ್ಗಳು ಬೆಂಗಳೂರಿಂದ ಬಂದಿದ್ದರು, ಹಾಗಾಗಿ ಅವರೆಲ್ಲ ರೆಸ್ಟ್ ರೂಮಲ್ಲಿದ್ದರು. ಅವ್ರನ್ನ ಮಾತಾಡ್ಸೋಕೆ ಹೋಗಿದೆ. ನೇಹ, ಸೌಮ್ಯ ಮತ್ತು ನಯನ. ನಾನು ಈ ಹುಡುಗಿರಲ್ಲಿ ಒಂದು 4 ಜನ ಬಂದಿದ್ದು, ಹುಡುಗರಲ್ಲಿ ಚೇತನ್ ಮತ್ತು ವಿನಯ್ ಬಂದಿದ್ದರು. ಇಷ್ಟೇ ಜನ. ತುಂಬ ಜನ ಬರ್ತೀವಿ ಅಂತ ಹೇಳಿದ್ರು, ಬಟ್ ಪ್ರೋಗ್ರಾಮ್ ಅಟೆಂಡ್ ಮಾಡಿದ್ದು ಇಷ್ಟು ಜನ. ಸೊ ಇವರೇ ನಮ್ಮ ಶಿವಣ್ಣ ಸರ್, ನಮ್ಮ JTO ಎಲೆಕ್ಟ್ರಿಷಿಯನ್ ಟ್ರೇಡಲ್ಲಿ ನಾವು 2011 ಮತ್ತು 2013 ಇಸ್ವಿನಲ್ಲಿ ನಾವು ITIನ ಕಂಪ್ಲೀಟ್ ಮಾಡ್ಕೊಂಡ್ವಿ. ಸೊ ಅದಾದಮೇಲೆ ಎಲ್ಲರೂ ಜಾಬ್ಗೆ ಹೋದರು. ಕೆಲವರು ಇವಾಗೆಲ್ಲ ಮದುವೆ ಆದಮೇಲೆ ಹೌಸ್ ವೈಫ್ ಆಗಿದ್ವಿ. ವರ್ಕ್ ಮಾಡೋರು ವರ್ಕ್ ಮಾಡ್ತಾ ಇದ್ದಾರೆ. ಸೊ ತುಂಬ ದಿನಗಳೇ ಆಗೋಯ್ತಲ್ಲ, ವರ್ಷಗಳೇ ಆಗೋಯ್ತಲ್ಲ, ಮೀಟ್ ಮಾಡೋಣ ಫ್ರೆಂಡ್ಸ್ಗಳನ್ನ ಅಂತ ಹೇಳಿ ಬಂದೆ. ಸೊ ಇವ್ರು ನಮ್ಮ ಸೀನಿಯರ್ಗಳು, ರಂಜಿತಾ ಮತ್ತು ಪುನೀತಕ್ಕ ಅಂತ ಹೇಳ್ಬಿಟ್ಟು. ಅವ್ರನ್ನೂ ಕೂಡ ಮೀಟ್ ಮಾಡಿ ತುಂಬ ಖುಷಿಯಾಯಿತು. ಪ್ರೋಗ್ರಾಮ್ ಶುರುವಾಯಿತು. ಮತ್ತು ಈ ಕಾಲೇಜಲ್ಲಿ JTO ಆಗಿ ವರ್ಕ್ ಮಾಡಿರ್ತಾರಲ್ಲ, ಅವ್ರಿಗೂ ಕೂಡ ಸನ್ಮಾನ ಇಟ್ಕೊಂಡಿದ್ರು. ಅವರು ಕೂಡ ತುಂಬ ಜನ ಹಳೆ ವಿದ್ಯಾರ್ಥಿಗಳಲ್ಲೆಲ್ಲ ತುಂಬ ವಯಸ್ಸಾಗಿರೋರೆಲ್ಲ ಬಂದಿದ್ದರು. ಅಂದರೆ 35-40 ವರ್ಷ ಆಗಿರೋರೆಲ್ಲರೂ ಕೂಡ ಈ ಪ್ರೋಗ್ರಾಮನ್ನು ಅಟೆಂಡ್ ಮಾಡಿದರು. ನಮಗಂತೂ ತುಂಬ ಖುಷಿ ಆಯಿತು ಅದನ್ನೆಲ್ಲ ನೋಡಿ. ಮತ್ತು ಮಿಮಿಕ್ರಿ ಗೋಪಿ ಅವ್ರನ್ನ ಕೂಡ ಕರೆಸಿದ್ರು ಎಂಟರ್ಟೈನ್ಮೆಂಟಿಗೆ ಅಂತ ಹೇಳ್ಬಿಟ್ಟು. ಈ ಪ್ರೋಗ್ರಾಮು 2 ದಿನ ನಡೆದಿತ್ತು, ಶನಿವಾರ ಮತ್ತು ಭಾನುವಾರ. ನಾವು ಶನಿವಾರ ಅಟೆಂಡ್ ಮಾಡೋಕ್ಕಾಗಲಿಲ್ಲ, ಭಾನುವಾರ ಅಟೆಂಡ್ ಮಾಡಿದ್ವಿ. ಶನಿವಾರ ಕಲ್ಚರಲ್ ಪ್ರೋಗ್ರಾಮ್ಸ್ ಎಲ್ಲ ಇತ್ತು. ಭಾನುವಾರ ಓಲ್ಡ್ ಸ್ಟೂಡೆಂಟ್ಸ್ಗಳು ಮತ್ತು ಓಲ್ಡ್ ಟೀಚರ್ಸ್ಗಳನ್ನ ಗ್ರೀಟ್ ಮಾಡೋದಿತ್ತು. ಯಾಕೆಂದರೆ ಸಂಡೇ ಆಗಿರೋದ್ರಿಂದ ಎಲ್ಲರೂ ಬರ್ತಾರೆ ಅಂತ ಹೇಳ್ಬಿಟ್ಟು ಸಂಡೇ ಇಟ್ಕೊಂಡಿದ್ರು. ಹಾಗಾಗಿ ಪ್ರೋಗ್ರಾಮ್ನ ಇವಾಗ ಈ ಕಾಲೇಜಲ್ಲಿ JTOಗಳಾಗಿ ಅಂದರೆ ಟೀಚರ್ಸ್ಗಳಾಗಿ ವರ್ಕ್ ಮಾಡಿರ್ತಾರಲ್ಲ, ಅವರನ್ನೆಲ್ಲ ಕರೆಸಿದ್ರು. ಅವರಲ್ಲಿ ಯಾರ್ಯಾರೆಲ್ಲ ಬಂದಿದ್ರು ಅವರಿಗೆ ಸನ್ಮಾನ ಮಾಡ್ತಾಯಿದ್ರು. ಡ್ಯಾನ್ಸ್ ಥ್ರೂ ಅವರಿಗೊಂದು ಸನ್ಮಾನ ನಡೀತಾ ಇದೆ. ತುಂಬ ಖುಷಿಯಾಗುತ್ತೆ ಇದನ್ನೆಲ್ಲ ನೋಡೋದಕ್ಕೆ. ನಾನು ಕೂಡ ಆಫ್ಟರ್ ಮ್ಯಾರೇಜ್ ಯಾವುದೇ ರೀತಿಯಾದಂಥ ಫಂಕ್ಷನ್ನ, ಅಂದರೆ ನಮ್ಮ ಫ್ರೆಂಡ್ ಸರ್ಕಲಲ್ಲಿರುವಂಥ ಫಂಕ್ಷನ್ ಅಟೆಂಡ್ ಮಾಡಿರಲಿಲ್ಲ. ಸೊ ಹಾಗಾಗಿ ಇವಾಗ ಹೋಗೋಣ, ಸಿಗ್ತಾರೆ ನನ್ನ ಫ್ರೆಂಡ್ಸ್ಗಳಂತ ಹೇಳಿಬಿಟ್ಟು ಹೋಗಿದ್ದೆ. ಕೆಲವೊಂದಿಷ್ಟು ಜನ ಸಿಕ್ಕಿದ್ರು, ಕೆಲವೊಂದಿಷ್ಟು ಜನ ಗುರ್ತು ಹಿಡಿಯೋಕ್ಕಾಗ್ತಾ ಇರಲಿಲ್ಲ. ಯಾಕೆಂದರೆ 16 ವರ್ಷ ಆಯ್ತಲ್ವ ನಾವು ಓದಿದ್ದು ಕಾಲೇಜಲ್ಲಿ. ಅವಾಗಿದ್ದವರು ಇವಾಗ ಒಂಥರ ಬೇರೆ ಥರ ಇರ್ತಾರೆ, ಚೇಂಜಸ್ ಆಗಿರುತ್ತೆ. ಹಾಗಾಗಿ ಬಟ್ ತುಂಬ ಜನನ ಕಂಡುಹಿಡಿದು ಮಾತಾಡಿಸ್ತೀವಿ. ತುಂಬ ಖುಷಿ ಆಯಿತು. ಎಲೆಕ್ಟ್ರಿಷಿಯನು, MRSC, ಕೋಪ, ಪಿಟ್ಟರು, ಟರ್ನರು, ವೆಲ್ಡರು, ಮಿಷನಿಸ್ಟು, ಈ ರೀತಿಯಲ್ಲಿ ತುಂಬ ಟ್ರೇಡ್ಗಳಿದೆ. ಆ ಟ್ರೇಡಿನಂತಹ ಹಳೆ ವಿದ್ಯಾರ್ಥಿಗಳೆಲ್ಲ ಬಂದಿದ್ದರು. ಊಟದ ಟೈಮು ಆಗಿತ್ತು, ಊಟ ಮಾಡ್ಕೊಂಡ್ವಿ. ಊಟನೂ ಕೂಡ ತುಂಬ ಚೆನ್ನಾಗಿ ಮಾಡಿಸಿದ್ರು. ಮದುವೆ ಊಟ ಯಾವ ರೀತಿ ಮಾಡಿಸ್ತಾರೆ ಅದೇ ರೀತಿಯಲ್ಲಿ ಮಾಡಿಸಿದ್ರು. ಊಟ ಎಲ್ಲ ಮುಗಿಸ್ಕೊಂಡ್ವಿ. ಸ್ವಲ್ಪ ಹೊತ್ತು ಅಂದರೆ ಮಧ್ಯಾಹ್ನ ಒಂದು 2 ಗಂಟೆವರೆಗೂ, 2 ಗಂಟೆ 3 ಗಂಟೆವರೆಗೂ ನಾವು ಕಾಲೇಜ್ ಹತ್ರನೇ ಸ್ಪೆಂಡ್ ಮಾಡ್ತೀವಿ ಟೈಮನ್ನು. ಯಾವಾಗಲೂ ಸೇರೋದಿಲ್ಲ, ತುಂಬ ವರ್ಷಗಳೇ ಆಯಿತು ಸೇರಿ. ಹಾಗಾಗಿ ನಾನು ಕೆಲವೊಂದು ನನ್ನ ಫ್ರೆಂಡ್ಸ್ ಮದುವೆಗೂ ಕೂಡ ಹೋಗಿರಲಿಲ್ಲ. ಫಸ್ಟ್ ಟೈಮ್ ನಾನು ಮದುವೆ ಆದಮೇಲೆ ಒಂದು ಫ್ರೆಂಡ್ಸ್ನ ಮೀಟ್ ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು ಈ ರೀತಿಯಲ್ಲಿ ಬರ್ತಾ ಇರೋದು. ಊಟ ಮುಗಿಸ್ಕೊಂಡು ಬಂದ್ವಿ. ಇವಾಗ ಪ್ರೆಸೆಂಟಲ್ಲಿ ವರ್ಕ್ ಮಾಡ್ತಿರುವಂತಹ JTOಗಳಿಗೆ ಸನ್ಮಾನ ಮಾಡ್ತಾಯಿದ್ರು. ನೋಡಿ, ಇದು ಸಂಪಿಗೆ ಮರ. ಈ ಸಂಪಿಗೆ ಮರದ ಹತ್ರನೇ ನಾವು
ಕಾಲೇಜಿಗೆ ಬರ್ಬೇಕಾದ್ರೆ ಕೆಳಗಡೆ ಊಟಕ್ಕೆ ಮಾಡ್ತಾಯಿದ್ವಿ ಕೂತ್ಕೊಂಡು. ಮನೆಯಲ್ಲಿ ತೊಗೊಂಬಂದಿರುವಂಥ ಊಟ ಎಲ್ಲ ಈ ಸಂಪಿಗೆ ಮರದ ನೆರಳಲ್ಲಿ ಕೂತ್ಕೊಂಡು ಎಲ್ಲರೂ ಕೂಡ ಶೇರ್ ಮಾಡಿಕೊಂಡು ತಿಂತಾಯಿದ್ವಿ. ನೋಡಿ ಸಂಪಿಗೆ ಹೂವನ್ನು ಕಿತ್ಕೊಳ್ತಾ ಇದ್ವಿ ಇವಾಗ. ತುಂಬಾ ಚೆನ್ನಾಗಿತ್ತು. ಅವಾಗಂತೂ ತುಂಬ ಹೂಗಳು ಬೀಳ್ತಾಯಿದ್ವು. ಕ್ಲಾಸ್ ಒಳಗಡೆ ಬಂದ್ವಿ, ನೋಡೋಣ ಯಾವ ರೀತಿ ಇದೆ ಅಂತ ಹೇಳ್ಬಿಟ್ಟು. ತುಂಬಾ ಸ್ಮೆಲ್ ಇತ್ತು. ಯಾಕೆ ಅಂದರೆ ಪಾರಿವಾಳಗಳೆಲ್ಲ ತುಂಬ ಬಂದು ಕೂರ್ತವೆ, ಓಪನ್ ಸ್ಪೇಸ್ ಇದೆಯಲ್ಲ ಹಾಗಾಗಿ. ನೋಡಿ ಈ ರೀತಿಯಲ್ಲಿತ್ತು. ಮುಂಚೆ ಎಲ್ಲ ಶೆಡ್ ರೀತಿಯಲ್ಲಿ ಇತ್ತಂತೆ, ಇವಾಗೆಲ್ಲ ಸ್ವಲ್ಪ ಈ ರೀತಿಯಲ್ಲಿ ಆಲ್ಟ್ರೇಷನ್ ಮಾಡಿದ್ದಾರೆ. ಇದು ನಮ್ಮ ಟ್ರೇಡು, ಎಲೆಕ್ಟ್ರಿಷಿಯನ್ ಟ್ರೇಡು. ಇಲ್ಲಿ DC ಮೋಟರ್, AC ಮೋಟರ್ಗಳೆಲ್ಲ ಇದೆ. ಅವಾಗೆಲ್ಲ ತುಂಬ ಕರೆಂಟ್ ಅಂದ್ರೇ ಹೆದರಿಕೆ, ಇವಾಗ್ಲೂ ಹೆದರಿಕೆ. ಬಟ್ ಏನಂತಂದರೆ ಅವಾಗ ವರ್ಕ್ ಮಾಡ್ತಾ ಇದ್ವಲ್ಲ, ಅದೇನು ನಾರ್ಮಲ್ ಅನ್ನಿಸ್ತಾ ಇತ್ತು. ನಮ್ಮ ಟ್ರೇಡ್ ಒಳಗಡೆ ಹೋಗೋದಕ್ಕೆ ಅಂದರೆ ಶೆಲ್ಟರ್ನ ಕ್ಲೋಸ್ ಮಾಡಿದರು. ಹಾಗೆಯೇ ಹೊರಗಡೆ ಡೆಸ್ಕನ್ನು ಇಟ್ಟಿದ್ರಲ್ಲ ಅದ್ರ ಮೇಲೆ ಕೂತ್ಕೊಂಡು ಅವಾಗೆಲ್ಲ ಯಾವ ರೀತಿಯಲ್ಲಿ ಮಾತಾಡ್ತಿದ್ದೋ ಆ ರೀತಿಯಲ್ಲಿ ಸ್ಪೆಂಡ್ ಮಾಡಿದ್ವು ಟೈಮನ್ನು. ಮತ್ತು ಇದು ಕಬೋರ್ಡ್ಗಳನ್ನ ಕೊಡ್ತಾಯಿದ್ರು ಬುಕ್ಸ್ಗಳನ್ನ ಜೋಡಿಸ್ಕೊಳ್ಳೋಕ್ಕೆ ಅಂತ ಹೇಳಿಬಿಟ್ಟು. ಚೇತನು DC ಮೋಟಾರು AC ಮೋಟಾರ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದ, ಯಾವ ರೀತಿ ಇರುತ್ತೆ ಅಂತ ಹೇಳಿಬಿಟ್ಟು. ಇವಾಗೆಲ್ಲ ಮರ್ತೇ ಹೋಗಿದೆ, ಸ್ವಲ್ಪ ನಮಗೇನು ಅದ್ರ ಬಗ್ಗೆ ನೆನಪೇ ಇಲ್ಲ. ಅದೇ ಫೀಲ್ಡಲ್ಲಿ ವರ್ಕ್ ಮಾಡ್ತಾಯಿದ್ರೆ ಖಂಡಿತ ನೆನಪಾಗುತ್ತೆ. 16 ವರ್ಷ ಆದಮೇಲೆ ನಮಗೆ ಅದು ಓದ್ತಾನೂ ಇಲ್ಲ, ಅದ್ರ ಬಗ್ಗೆ ಐಡಿಯಾನೂ ಇಲ್ಲ. ಸೊ ನಮ್ಮ ಮನ್ವಿತಂಗೆ ನಾನು ತೋರಿಸ್ತಾ ಇದ್ದೆ, ನಾನು ಇಲ್ಲಿ ಓದ್ತಾ ಇದ್ದೆ, ಈ ರೀತಿಯಲ್ಲಿ ನಾವು ಮಿಷಿನ್ಗಳನ್ನ ಆಪ್ರೇಟ್ ಮಾಡ್ತಾಯಿದ್ವಿ ಅಂತ. ಇವು ತುಂಬ ಓಲ್ಡ್ ಸ್ಟೂಡೆಂಟ್ಸ್ಗಳಂತೆ. ಸೊ ಈ ರೀತಿಯಲ್ಲಿ ಇದೆ ಕ್ಯಾಂಪಸ್ಸು. ಪ್ರೋಗ್ರಾಮೆಲ್ಲ ಮುಗಿಸ್ಕೊಂಡ್ವಿ. ಇನ್ನೇನು ಟೈಮ್ ಕೂಡ ಆಗ್ತಾಯಿತ್ತು ಹೊರಡೋದಕ್ಕೆ ಅಂತ ಹೇಳಿಬಿಟ್ಟು. ಸೌಮ್ಯ ಹೊರಟ್ಲು ಬೆಂಗಳೂರಿಗೆ, ಲೇಟ್ ಆಗುತ್ತೆ ಅಂತ ಹೇಳಿಬಿಟ್ಟು. ಅಂದರೆ ಅವಳು ತುಮಕೂರಿಗೆ ಹೋಗಬೇಕು. ಸೊ ಹಾಗಾಗಿ ಅವ್ರ ತಮ್ಮ ಬಿಡ್ತೀನಿ ಅಂತ ಹೇಳ್ದ ಅಂತ ಹೇಳ್ಬಿಟ್ಟು ಬಸ್ಸಿಗೆ ಹೋಗ್ಬೇಕು ಅವಳು, ಹಾಗಾಗಿ ಅವಳು ಹೊರಟ್ಲು. ನೆಕ್ಸ್ಟು ನಮ್ಮ ಸರ್ಗೆ ಒಂದು ಹಳೆ ವಿದ್ಯಾರ್ಥಿಗಳು ಸನ್ಮಾನ ಇಟ್ಕೊಂಡಿದ್ರು, ಹಾಗಾಗಿ ನಾವು ಅವ್ರ ಜೊತೆ ಫೋಟೋ ತೆಗೆಸ್ಕೊಂಡ್ವಿ. ನೋಡಿ ಇವಾಗ ಪ್ರೆಸೆಂಟಲ್ಲಿ ವರ್ಕ್ ಮಾಡ್ತಿರುವಂಥ GTOಗಳು ಇವರೆಲ್ಲರೂ ಗ್ರೂಪನ್ನು ಮಾಡಿದರು. ಯಾಕೆಂದರೆ ಎಲ್ಲ ಸ್ಟೂಡೆಂಟ್ಸ್ಗಳನ್ನ ಒಂದು ಕಡೆ ಸೇರಿಸ್ಬಲ್ಲ, ಹಾಗಾಗಿ ಗ್ರೂಪ್ ಮಾಡಿದರು. ಆ ಗ್ರೂಪಲ್ಲಿ ನಿಮಗೆ ಎಷ್ಟಾಗುತ್ತೆ ಅಷ್ಟು ಅಮೌಂಟನ್ನು ನೀವು ಕಾಲೇಜ್ ಕಡೆಗೆ ಕೊಡಬೇಕಂತ ಹೇಳಿ ಕೇಳ್ಕೊಂಡಿದ್ರು. ತುಂಬ ಜನ ಅವ್ರಿಗೆ ಎಷ್ಟಾಗುತ್ತೆ ಅಷ್ಟು ಜನ ಅಮೌಂಟನ್ನು ಕೊಡ್ತಾಯಿದ್ರು. ಹಾಗಾಗಿ ನಮ್ಮ ಟ್ರೇಡಿಂದ ನಾವು ಒಂದು 5-6 ಜನ ಸೇರಿ 10,000 ಅಮೌಂಟನ್ನು ನಾವಿಲ್ಲಿ ಕೊಟ್ವಿ. ಹಾಗಾಗಿ ಆ ಅಮೌಂಟಿಗೆ ಅವರು ಕೃತಜ್ಞತೆಯಾಗಿ ನಮಗೂ ಕೂಡ ಸನ್ಮಾನ ಮಾಡಿದರು. ನಮಗೇನು ಈ ಸನ್ಮಾನ ನನಗೆ ಅನ್ಎಕ್ಸ್ಪೆಕ್ಟೆಡು. ಮತ್ತು ಏನಂತ ಅಂದರೆ ಈ ಸನ್ಮಾನ ಎಲ್ಲ ತಗೊಳ್ಳುವಷ್ಟು ನಾವೇನು ಅಚೀವ್ಮೆಂಟು ಮಾಡಿಲ್ಲ, ಏನೂ ಇಲ್ಲ. ಬಟ್ ಏನಂತ ಅಂದರೆ ಅವ್ರ ಖುಷಿಗೆ ನಮಗೆ ಅವರು ಸನ್ಮಾನ ಮಾಡಿದರು. ನಮಗೂ ಕೂಡ ತುಂಬ ಖುಷಿ ಆಯಿತು. ನನಗೊಂಥರ ಮುಜುಗರನೂ ಕೂಡ ಆಗ್ತಾಯಿತ್ತು ಈ ಸನ್ಮಾನನ ಮಾಡಿಸ್ಕೊಳ್ಳೋದಕ್ಕೆ. ರೀಸನ್ನೇ ಇಲ್ದೇ ಸನ್ಮಾನ ಮಾಡಿ ಖುಷಿ ಆಯಿತು ತುಂಬ. ಅದನ್ನೆಲ್ಲ ಪ್ರೋಗ್ರಾಮೆಲ್ಲ ಮುಗಿಸ್ಕೊಂಡು ನಾವು ಅವ್ರವ್ರ ಮನೆಗೆ ಅವರು ಹೋದರು, ನಾನು ಮನೆ ಕಡೆ ಬಂದೆ. ಎಮೋತೆ ಬ್ಯಾಕ್ ವಾಟರು, ಶೆಟ್ಟಳ್ಳಿ ಸೇತುವೆ ಇದು. ನೀರು ಯಾವಾಗಲೂ ಹೀಗೇ ಇರುತ್ತೆ. ಸೊ ನಾವು ತೊಗೊಂಡಿರುವಂಥ ಕೆಲವೊಂದು ಪಿಕ್ಕನ್ನು ಇಲ್ಲಿ ಅಟ್ಯಾಚ್ ಮಾಡಿದ್ದೀನಿ. ಇದಾಗಿತ್ತು ಇವತ್ತಿನ ವಿಡಿಯೋ. ನಮ್ಮ ಕಾಲೇಜಿನ ಈ ಸ್ಪೆಷಲ್ ಮೂಮೆಂಟ್ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ.